ಬಿಜೆಪಿ ಈಗ ಅಭಿವೃದ್ಧಿ ಕಾರ್ಯಗಳನ್ನ ಜನರ ಮುಂದಿಟ್ಟು ಪ್ರಚಾರವನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ನರೇಂದ್ರ ಮೋದಿ ಅವರು ಪದೇ ಪದೇ ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ. ವಿವಿಧ ಅಭಿವೃದ್ಧಿ ಯೋಜನೆಗಳನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇನ್ನು ನಾಳೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಹೆದ್ದಾರಿಯನ್ನ ಉದ್ಘಾಟನೆ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆದ್ರೆ ಉದ್ಘಾಟನೆ ಸಮಯದಲ್ಲೂ ಕೂಡ ರಾಜಕೀಯ ಪಕ್ಷಗಳ ನಡುವೆ ಅಂದ್ರೆ ನಾಯಕರ ನಡುವೆ ಕ್ರೆಡಿಟ್ ಫೈಟ್ ಜೋರಾಗಿ ನಡೀತಾ ಇದೆ. ಸುಮಾರು 117 ಕಿಲೋಮೀಟರ್ ಹೆದ್ದಾರಿ ಇದು. 9,000 ಕೋಟಿ ವೆಚ್ಚದಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿದೆ. ಇದು ನಮ್ಮ ಕಾಲದಲ್ಲಾಯಿತು, ನಮ್ಮ ಸರ್ಕಾರ ಇದಕ್ಕೆ ಅನುದಾನ ಕೊಡ್ತು, ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಎಲೆಕ್ಷನ್ ಸಂದರ್ಭದಲ್ಲಿ ಪ್ರಮುಖ ಮೂರು ಪಕ್ಷಗಳು ಅಂದ್ರೆ 2 ರಾಷ್ಟ್ರೀಯ ಪಕ್ಷಗಳು, ಒಂದು ಬಿಜೆಪಿ ಮತ್ತೊಂದು ಕಾಂಗ್ರೆಸ್ ಆದ್ರೆ ಇನ್ನೊಂದ್ ಕಡೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಕೂಡ ಈಗ ನಾವು ಸುಮ್ಮನಿದ್ರೆ ಮತದಾರರು ರಾಷ್ಟ್ರೀಯ ಪಕ್ಷಗಳ ಕಡೆ ಒಲ್ದು ಬಿಡ್ತಾರೆ ಅಂತ ಹೇಳಿ ಇದರಲ್ಲಿ ನಮ್ಮ ಪಾಲೂ ಇದೆ ಅಂತ ಹೇಳಿ ಕ್ರೆಡಿಟ್ ಫೈಟ್ ಅನ್ನ ಜೋರಾಗಿ ನಡೆಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ನಾಳೆ ನರೇಂದ್ರ ಮೋದಿ ಅವರು ಏನು ಈ ಹೆದ್ದಾರಿಯನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ದೊಡ್ಡ ಸಮಾವೇಶವನ್ನ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಅವರು ನಾಳೆ ಪ್ರಜಾಧ್ವನಿ ಮಾಡ್ತಾ ಇದ್ದಾರೆ ಮಂಡ್ಯ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ. ಇನ್ನೊಂದ್ ಕಡೆ ಜೆಡಿಎಸ್ ನವರು ಬಾಡೂಟವನ್ನ ಅರೇಂಜ್ ಮಾಡಿದ್ದಾರೆ. ಕ್ರೆಡಿಟ್ ಫೈಟ್ ಈ ಹೆದ್ದಾರಿ ವಿಷಯದಲ್ಲಿ ಯಾವ ತರ ನಡೀತಾ ಇದೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಎಲೆಕ್ಷನ್ ಸಂದರ್ಭದಲ್ಲಿ ಬಿಜೆಪಿ ವರ್ಜನ್ ನೋಡೋದಾದ್ರೆ ನಾವು ಈಗ ಪ್ರಚಾರ ಅಭಿವೃದ್ಧಿ ವಿಷಯದಲ್ಲಿ ಅವ್ರಿಗೆ ಬೇಕಾಗಿದೆ, ಜನಮಾನಸವನ್ನ ಮುಟ್ಟಬೇಕಾಗಿದೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಅವರು ನಾವು ಸುಮ್ಮನಿದ್ರೆ ಈ ಸಂಪೂರ್ಣ ಕಾಮಗಾರಿಯ ಕ್ರೆಡಿಟ್ ಅನ್ನ ಬಿಜೆಪಿ ಅವರು ತಗೊಂಡ್ಬಿಡ್ತಾರೆ ಅಂತ ಹೇಳಿ ಇನ್ನೊಂದ್ ಕಡೆ ಜೆಡಿಎಸ್ ಅವರು ಸುಮ್ಮನೆ ಕೂತಿಲ್ಲ. ಹಾಗಾಗಿ ಹೆದ್ದಾರಿ ವಿಷಯದಲ್ಲಿ ಮೂರು ಪಕ್ಷಗಳ ನಡುವೆ ಕ್ರೆಡಿಟ್ ಫೈಟ್ ಯಾವ ತರ ನಡೀತಾ ಇದೆ? ಶರ್ಮಿತಾ ಶೆಟ್ಟಿ, ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರು ಮೈಸೂರು ದಸಪಥ ಎಕ್ಸ್ಪ್ರೆಸ್ ವೇಯನ್ನ ನಾಳೆ ಲೋಕಾರ್ಪಣೆಯನ್ನ ಮಾಡ್ತಿದ್ದಾರೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಕ್ರೆಡಿಟ್ ಫೈಟ್ಸ್ ನಡೀತಿರುವಂತದ್ದು. ಅದು ಎಲ್ಲೊಂದ್ ಕಡೆ ಇದು ಈ ದೇಶದ ಜನರ ತೆರಿಗೆ ದುಡ್ಡಿನಲ್ಲಿ ಕೂಡ ರಸ್ತೆ ಮಾಡಿದ್ರು ಕೂಡ ಮೂರು ಪಕ್ಷಗಳು ಕ್ರೆಡಿಟ್ ಫೈಟ್ ಅನ್ನ ಮಾಡ್ತಿರುವಂತದ್ದು. ಅವರ ಮನೆಗಳಿಂದ ಜೇಬಿನಿಂದ ತಂದು ದುಡ್ಡು ಹಾಕಿದ ರೀತಿ ರಸ್ತೆಯನ್ನ ಮಾಡ್ತೀವಿ ಅಂತ ಹೇಳಿ ತಮ್ಮನ್ನು ತಾವು ಬಿಂಬಿಸ್ಕೊಳ್ತಿರುವಂತದ್ದು. ಒಟ್ಟಾರೆ ಇಲ್ಲಿ ಈ ದೇಶದ ಜನರ ತೆರಿಗೆ ದುಡ್ಡಿನಲ್ಲಿ ಆಗಿರ್ತಕ್ಕಂಥ ಈ ರಸ್ತೆ, ನಾವು ಇದರ ಹಿನ್ನೆಲೆಯನ್ನ ನಾವು ಗಮನಿಸ್ತಾ ಬರಕ್ ಹೋದ್ರೆ ಇಸ್ವಿ 2014 ಮಾರ್ಚ್ 4ರಂದು ಇದು ದಸಪಥ ರಸ್ತೆಯಾಗಿ ರಾಷ್ಟ್ರೀಯ ಹೆದ್ದಾರಿಯಾಗಿ 275 ಅಂತೇಳಿ ಅಧಿಸೂಚನೆಯನ್ನ ಅಂದಿನ ಯುಪಿಎ ಸರ್ಕಾರ ಹೊರಡಿಸುತ್ತೆ. ನಂತರ 4 ಅಕ್ಟೋಬರ್ 2016 ವೇಳೆಗೆ ರಾಜ್ಯದಲ್ಲಿದ್ದಂತಹ ಕಾಂಗ್ರೆಸ್ ಸರ್ಕಾರ 4,400 ಕೋಟಿ ವೆಚ್ಚ ಮಾಡಿ ಸುಮಾರು 2,500 ಎಕರೆ ಭೂಮಿಯನ್ನು ಕೂಡ ಸ್ವಾಧೀನಪಡಿಸಿಕೊಳ್ಳುತ್ತೆ. ನಂತರ ಇಸ್ವಿ ಫೆಬ್ರವರಿ 13, 2018ರಲ್ಲಿ ಕುಮಾರಸ್ವಾಮಿ ನೇತೃತ್ವದ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಇರುತ್ತೆ. ಈ ಸಮ್ಮಿಶ್ರ ಸರ್ಕಾರ ಕೂಡ ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಗೆ 6,420 ಕೋಟಿ ಹಣವನ್ನ ಮಂಜೂರು ಮಾಡುತ್ತೆ. ನಂತರ ಇದೀಗ ಮಾರ್ಚ್ 12, 2023ರಂದು ಇದನ್ನ ಇಡೀ ರಸ್ತೆಯನ್ನ ಸಂಪೂರ್ಣಗೊಳಿಸಿ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನ ಮಾಡ್ತಿರುವಂತದ್ದು. ಒಂದು ಕಡೆ ಕಾಂಗ್ರೆಸ್ ಪಕ್ಷದವರು ಇದು ನಮ್ಮ ಯೋಜನೆ ಅಂತ ಕ್ರೆಡಿಟ್ ಅನ್ನು ತೆಗೆದುಕೊಳ್ತಿದ್ರೆ, ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ನಾವು ಈ ರಸ್ತೆಗೆ ಹಣವನ್ನು ಕೊಟ್ವಿ ಅಂತ ಹೇಳಿರುವಂತದ್ದು ಮತ್ತು 2016ರಲ್ಲಿ ಭೂಮಿಯನ್ನು ಕೂಡ ಸ್ವಾಧೀನಪಡಿಸಿಕೊಂಡಿವಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಿರುವಂತದ್ದು. ಈ ಎಲ್ಲದ ನಡುವೆ ಇಡೀ ರಸ್ತೆಯನ್ನು ನಾವು ಇಚ್ಛಾಶಕ್ತಿಯ ಕಾರಣಕ್ಕಾಗಿ ನಾವು ಕಂಪ್ಲೀಟ್ ಮಾಡಿದ್ವಿ ಅಂತ ಹೇಳಿ ಬಿಜೆಪಿ ಹೇಳ್ತಿರುವಂತದ್ದು. ಒಟ್ಟಾರೆ ಈ ಕ್ರೆಡಿಟ್ ಫೈಟ್ಸ್ ನಡುವೆ ಜನರ ತೆರಿಗೆ ದುಡ್ಡಿನ ವಿಚಾರವಾಗಿ ಯಾರು ಕೂಡ ಚರ್ಚೆ ಮಾಡ್ತಿಲ್ಲ. ಅದು ಯಾವುದೇ ನಾಯಕರು ಜನರ ತೆರಿಗೆ ದುಡ್ಡಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಎಷ್ಟಾದ್ರೂ ಮಾಡಿ ಅದನ್ನ ನೀಟಾಗಿ ಮಾಡಿ ಅಷ್ಟೇ ಜನ ಕೇಳೋದು. ನೀವೊಂದು ಕಾಮಗಾರಿ ಮಾಡಿದಾಗ ಅದು ಯೂಸ್ಫುಲ್ ಆಗಿರ್ಬೇಕು. ಅಂದ್ರೆ ಕಾಮಗಾರಿ ತರಾತುರಿಲ್ ಮಾಡಿ ಅದ್ ಮತ್ತೆ ಕಳಪೆ ಕಾಮಗಾರಿ ಆದ್ರೆ ನಮಗೆ ಕಷ್ಟ, ನಮ್ ದುಡ್ಡು ಲಾಸ್ ಅಂತ ಹೇಳಿ. ಸೊ ತರಾತುರಿಯಲ್ಲಿ ಏನಾದ್ರೂ ಉದ್ಘಾಟನೆ ನಡೀತಾ ಇದೆಯಾ ಎಲೆಕ್ಷನ್ ಅಂತ ಹೇಳಿ? ಶರ್ಮಿತಾ ಶೆಟ್ಟಿ, ಇನ್ನೂ ಬಹಳಷ್ಟು ಕೆಲಸಗಳು ಆಗಬೇಕಾಗಿದೆ. ಸಣ್ಣ ಪುಟ್ಟ ಕೆಲಸಗಳು ಆಗ್ತಿರುವಂತದ್ದು. ಸದ್ಯಕ್ಕೆ ಬಹುತೇಕ 80% ಕಂಪ್ಲೀಟ್ ಆಗಿರುವಂತದ್ದು ಮತ್ತು ಚುನಾವಣೆ ಸಂದರ್ಭದಲ್ಲೂ ಕೂಡ ಈ ರಸ್ತೆ ಬಹಳಷ್ಟು ಅನುಕೂಲ ಆಗುವಂತದ್ದು ಮತ್ತು ಇದು ಜನರಿಗೂ ಕೂಡ ಅನುಕೂಲ ಆಗುವಂತದ್ದು. ಸದ್ಯ ಇದು ಚುನಾವಣೆ ನಡೀತಿರೋದ್ರಿಂದ, ಚುನಾವಣೆ ಸಮಯ ಆಗಿದ್ರಿಂದ ಈಗ ಕ್ರೆಡಿಟ್ ಪಾಲಿಟಿಕ್ಸ್ ನಡೀತಿರುವಂತದ್ದು. ಮೂರು ಪಕ್ಷಗಳು ತಮ್ಮ ಪಕ್ಷದ ಪರವಾಗಿ ಕ್ರೆಡಿಟ್ ಅನ್ನ ಗಳಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರುವಂತದ್ದು. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನ
ಲೋಕಾರ್ಪಣೆ ಮಾಡ್ತಿರುವಂತದ್ದು. ಲೋಕಾರ್ಪಣೆ ಬೆನ್ನಲ್ಲೇ ಇದು ಎಲ್ಲಾ ಮೂರು ಪಕ್ಷಗಳ ಈ ಏನು ಕರ್ನಾಟಕದಲ್ಲಿರ್ತಕ್ಕಂಥ ನಾಯಕರು ಏನು ಕ್ರೆಡಿಟ್ ಪಾಲಿಟಿಕ್ಸ್ ಮಾಡ್ತಾರೆ, ಯಾರು ಕೂಡ ಇದುವರೆಗೆ ಕೂಡ ಇದು ಈ ದೇಶದ ಜನರ ತೆರಿಗೆ ದುಡ್ಡು ಅಂತ ಯಾರು ಪ್ರಸ್ತಾಪವನ್ನು ಮಾಡ್ತಿಲ್ಲ. ಎಲ್ಲ ಒಂದ್ ಕಡೆ ತಮ್ಮ ಪಕ್ಷದಿಂದ ಹಾಕಿರುವಂತ ದುಡ್ಡು ಅಥವಾ ತಮ್ಮ ಜೇಬಿಂದ ಹಾಕಿರುವಂತ ದುಡ್ಡು ಅನ್ನೋ ರೀತಿಯಲ್ಲಿ ಬಿಂಬನೆ ಮಾಡ್ಕೊಳ್ತಿರುವಂತದ್ದು. ಇದು ಎಲ್ಲ ಒಂದ್ ಕಡೆ ಈ ದೇಶದ ತೆರಿಗೆದಾರರಿಗೆ ಮಾಡಿರ್ತಕ್ಕಂಥ ಅವಮಾನ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಶರ್ಮಿತಾ ಶೆಟ್ಟಿ.